ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ. ಬಾಂಗ್ಲಾದೇಶದಲ್ಲಿ ಅಮಾಯಕ ಹಿಂದೂ ಯುವಕನನ್ನ ಮರಕ್ಕೆ ಕಟ್ಟಿ ಸಜೀವವಾಗಿ ದಹಿಸಿರುವಂತ ಅಮಾನವೀಯ ಹಾಗೂ ಹೀನ ಕೃತ್ಯವನ್ನ ತೀವ್ರವಾಗಿ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ್ ದಳ್ ಭಾಲ್ಕಿ ಪ್ರಖಂಡದ ವತಿಯಿಂದ ಜನಾಕ್ರೋಶ ಪ್ರತಿಭಟನೆಯನ್ನು ನಡೆಸಲಾಯಿತು. ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಗಾಂಧಿ ವೃತ್ತದವರೆಗೆ ನಡೆದ ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಕಾರ್ಯಕರ್ತರು ಹಾಗೂ ನಾಗರಿಕರು ಭಾಗವಹಿಸಿ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯವನ್ನು ಖಂಡಿಸಿದರು. ಹಿಂದೂ ಸಂಘಟನೆಯ ಶಿವು ಲೋಖಂಡೆ, ಸಾಮಾಜಿಕ ಕಾರ್ಯಕರ್ತ DK ಸಿದ್ದರಾಮ್, ಈರಣ್ಣ ಕಾರ್ಬಾರಿ, ಅಡ್ವೊಕೇಟ್ ದಯಾನಂದ್ ಪವಾರ್, ಸತೀಶ್ ಜಿ ಮುದಾಳೆ ಮಾತನಾಡಿದರು. ಇನ್ನು ಪ್ರತಿಭಟನೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಕೇಂದ್ರೀಯ ಟ್ರಸ್ಟಿ ಸದಸ್ಯ ಜೈಕಿಶಾನ್ ಬಿಯಾನಿ, ದುರ್ಗಾ ವಾಹಿನಿ ಪ್ರಾಂತ ಸಹ ಸಂಯೋಜಕಿ ಅನಸುಜಾ ರೆಡ್ಡಿ ಮತ್ತು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕೋಶಾಧ್ಯಕ್ಷ ಶ್ರೀನಿನಾಥ್ ಹೇಳ ಮತ್ತು ವಿಶ್ವ ಹಿಂದೂ ಪರಿಷತ್ ಭಾಲ್ಕೆ ಪ್ರಖಂಡ ಅಧ್ಯಕ್ಷ ಸಚಿನ್ ಜಾಧವ್, ಉಪಾಧ್ಯಕ್ಷ ಶೈಲೇಶ್ ಮಾಲ್ಪಾನಿ ಎಲ್ಲರೂ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. हिंदू जो बांग्लादेश में अल्पसंख्यक है, इसको सबसे बजरंग दल भारतीय घटकದಿಂದ ಏನಪ್ಪಾ ಅಂದ್ರೆ ಇವತ್ತು ಸಮಾಜದಲ್ಲಿ ಸುಮ್ಮನೆ ನಾವೆಲ್ಲರೂ ಒಂದಾಗೋ ಅವಶ್ಯಕತೆ ಇದೆ. ಇರಲಿ, ಇವತ್ತು ಸಮಾಜ ಉಳಿದ್ರೆ ನಾವೆಲ್ಲರೂ ಉಳಿತೇವೆ. ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಏನೋ ಅದೇ ನಡೀತಾ ಇದೆ. ನಾವೆಲ್ಲರೂ ಒಂದಿದ್ರೆ ನಮ್ದೊಂದು ಶಕ್ತಿ ಇರ್ತದೆ. ಇಲ್ಲಾಂದರೆ ನಮ್ಗೆ ಬೇರೆಯವ್ರು ಏನದಂದ್ರೆ ಆಳ್ತಕ್ಕಂಥ ದಿನಗಳು ದೂರಿಲ್ಲ. ಬೇರೆಯವ್ರು ಏನದಂತ ನಮ್ಮ ವಿರೋಧಿಗಳು ಅದನ್ನು ರಾಜಕೀಯಕ್ಕಾಗಿ ಬಳಸ್ಕೊಳ್ಳಲ್ಲ. ಆದರೂ ಹಿಂದೂ ಪರವಾಗಿರ್ತಕ್ಕಂಥ ಅವರ ವಿಚಾರಗಳು ಅವ್ರು ಬದಲಾಗ್ತವೆ. ಹಿಂದೂ ಪರವಾಗಿರ್ತಕ್ಕಂಥ ಅವ್ರ ಯೋಚನೆಗಳೇ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಹಿಂದೂಗಳು ಒಂದಾಗಬೇಕು, ಒಂದಾಗಿ ಹೋರಾಟ ಮಾಡಬೇಕು. ನಾವು ಜಾತಿಯಲ್ಲಿ ಏನದ, ನಾನು ಲಿಂಗಾಯತ, ನಾನು ಮರಾಠ, ನಾನು ಕುರುಬ, ನಾನು ದಲಿತ ಅಂಬಕ್ಕೆ ನಾವೆಲ್ಲ ಹಿಂದೂಗಳು ಒಂದು. ಶಿವಾಜಿ, ಶಿವರಾಮ್, ಏನೇ ಹೆಸರಿದ್ರೂ ಕೂಡ ನಾವೆಲ್ಲ ಅಣ್ಣ ತಮ್ಮಂದ್ರ ಭಾವನೆಯನ್ನು ನೋಡಿದ್ರೆ ಮಾತ್ರ ಈ ದೇಶದಿಂದ ಉಳಿಗಾಲಿದೆ. ಆ ಘಟನೆ ಯಾರನ್ನೂ ನೋಡಿದ್ರಿಂದ ನಿದ್ದೆ ಬರಲಾರ್ದಂಥ ಘಟನೆ. ಒಂದು ಹಿಂದೂ ಯುವಕನ ನಡು ರಸ್ತೆಯಿಂದ ಸುಡ್ತಾರಂದ್ರೆ ಇದು ಇಂಥ ಒಂದು ಘಟನೆಗೆ ಬಹಳಷ್ಟು ಇವತ್ತಿನ ಜಗತ್ತು ವಿರೋಧ ಮಾಡಬೇಕು. ಆದ್ರೆ ಇಂಥ ವಿಷಯಕ್ಕೆ ಎಲ್ಲರೂ ಬಾಯಿ ಮುಚ್ಕೊಂಡು ಕೂಡ್ತಾರೆ. ಹಾಗೂ ಬಜರಂಗ ದಳ ಇವೆರಡೂ ಸಂಘಟನೆಯವರು ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನು ಕ್ರೂರವಾಗಿ ಹೊಡೆದು ಜೀವಂತವಾಗಿ ಸುಡ್ತಾ ಇದ್ದಾರೆ. ಇಂಥ ಒಂದು ಘಟನೆಯನ್ನು ನೋಡಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಲಿಕ್ಕೆ ಈ ಎರಡೂ ಸಂಘಟನೆಗಳು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿವೆ. ನಿವೇದನ करते हुए हम एक है तो हम सेफ है, हम बटेंगे तो हम कटेंगे बोलने की जो ನರಮೇಧದ ವಿರುದ್ಧವಾಗಿ ಇವತ್ತು ಭಾಲ್ಕಿ ಘಟಕ ವತಿಯಿಂದ ಪ್ರತಿಭಟನೆಯನ್ನ ಮಾಡತಕ್ಕಂತ ಕೆಲಸ ನಡೀತಾ ಇದೆ. ಇಷ್ಟಪಡ್ತಿಲ್ಲ, ಒಬ್ಬರೇ ಬಂದಿದ್ದು ನೀವು ನೂರು ಜನ ತಾಕತ್ತಿ ಮಾತ್ರ ನೀವು ಎದೆ ಕುರಿಬಾರ್ದು. ನೀವು ಯಾವುದೇ ರೀತಿಯಿಂದ ಮಾನಸಿಕವಾಗಿ ಒತ್ತಡ ಸೇರಬಾರ್ದು. ನಾವು ಇವತ್ತು 20 ಜನ ಸೇರಿ 20,000 ಜನ ತಾಕತ್ತು ನಮ್ಮಲ್ಲಿ ಸೇರೋದಂತ ಜಾಗದು. ಅದು ಮುಂದಿನ ದಿನಗಳಿಗೆ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡೋಂಥ ಶಕ್ತಿನ ಇಟ್ಕೊಂಡಿದ್ದೀವಿ. बांग्लादेश के विरोध जन आक्रोश कार्यक्रम रखा गया था, जो कि बांग्लादेश में एक हिंदू युवक की बर्बरता से हत्या की गई है। मित्रों, उसकी गलती क्या थी? उसकी गलती इतनी ही थी कि अपने धर्म के प्रति हर देश में विचार करने की गलती, अपने धर्म
प्रतीक बोलने की गलती तो क्या आतंकवादी नेता या कोई संसदीय नेता, मगर उसे उसका ही मित्र उसके वही बातों को जहर देके जहर की तरह फैलाकर लोगों के हाथ पे चढ़वाया और लोग नहीं थे वो अपने घरों में आराम से रह रहे, कभी नहीं सोच रहे कि हमारे भाइयों को कहाँ तकलीफ है। हमारे भाइयों को सुरक्षा किस प्रकार से होनी चाहिए और मिलनी चाहिए, किनसे गुहार करना चाहिए, ये कोई सोचा है तो आज तक? सब अपनी रोटी सेकने में बैठे, सब अपनी रोटी अपनी इस पे सेकने को बैठे। ಬೀದರ್ ನಗರದಲ್ಲಿ ಇಂದು ಮಹಾನಗರ ಪಾಲಿಕೆ ಅಧಿಕಾರಿಗಳು ಫುಲ್ ಆಕ್ಟಿವ್ ಮತ್ತು ಫುಲ್ ಆಕ್ಷನ್ ಮೂಡ್ ನಲ್ಲಿ ಇದ್ದಾರೆ. ನಗರದ ಸೌಂದರ್ಯಕ್ಕೆ ಧಕ್ಕೆ ತರ್ತಿದ್ದಂತ ಹಾಗೂ ವಾಹನ ಸವಾರರ ಜೀವಕ್ಕೆ ಕುತ್ತು ತರ್ತಿದ್ದಂತ ಅನಾಧಿಕೃತ ಫ್ಲೆಕ್ಸ್ ಹಾಗೂ ಕಟೌಟ್ ಗಳಿಗೆ ಪಾಲಿಕೆ ಬ್ರೇಕ್ ಅನ್ನ ಹಾಕಿದೆ. ಬೀದರ್ ನಗರದಾದ್ಯಂತ ಅನುಮತಿ ಇಲ್ಲದೆ ಅಳವಡಿಸಲಾಗಿದ್ದ ನೂರಾರು ಫ್ಲೆಕ್ಸ್ ಬೋರ್ಡ್ ಗಳನ್ನ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇಂದು ತೆರವುಗೊಳಿಸಿದ್ದಾರೆ. ನಗರದ ಪ್ರಮುಖ ವೃತ್ತಗಳು, ರಸ್ತೆ ಬದಿಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಅಡ್ಡಾದಿಡ್ಡಿಯಾಗಿ ಹಾಕಲಾಗಿದ್ದ ಈ ಫ್ಲೆಕ್ಸ್ ಗಳು ಸಂಚಾರಕ್ಕೆ ಭಾರಿ ಅಡ್ಡಿಪಡಿಸ್ತಾ ಇದ್ವು ಮತ್ತು ಅಪಘಾತಗಳಿಗೆ ಆಹ್ವಾನ ನೀಡ್ತಾ ಇದ್ವು. ಈ ಗಂಭೀರ ಸಮಸ್ಯೆಯನ್ನ ಮನಗಂಡು ಪಾಲಿಕೆ ಆಯುಕ್ತರು ತಕ್ಷಣವೇ ತೆರವುಗೊಳಿಸುವಂತೆ ಸೂಚನೆ ನೀಡಿದ್ರು. ಅದರಂತೆ ಇಂದು ಬೆಳ್ಳಂಬೆಳಗ್ಗೆ ಕಾರ್ಯಾಚರಣೆಗಿಳಿದಂತಹ ಪಾಲಿಕೆ ಸಿಬ್ಬಂದಿಗಳು ಫ್ಲೆಕ್ಸ್ ಗಳನ್ನ ಕಿತ್ತಿಸಿದ್ದಾರೆ. ಅಧಿಕಾರಿಗಳು ಕೇವಲ ತೆರವು ಮಾಡುವುದಷ್ಟೇ ಅಲ್ಲ, ಇನ್ನು ಮುಂದೆ ಯಾರ ಅನುಮತಿ ಇಲ್ಲದೆ ಫ್ಲೆಕ್ಸ್ ಅಳವಡಿಸಿದ್ರೆ ಭಾರಿ ಮೊತ್ತದ ದಂಡ ವಿಧಿಸಲಾಗುವುದು ಅಂತ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಭಾಲ್ಕಿ ತಾಲೂಕಿನ ಎಲ್ಲ ಗ್ರಾಮಗಳ ಅಂಗನವಾಡಿ ಕೇಂದ್ರಗಳಲ್ಲಿ ಕಳೆದ 3-4 ತಿಂಗಳುಗಳಿಂದ ಅಂಗನವಾಡಿ ಮಕ್ಕಳಿಗೆ ನೀಡಬೇಕಾದ ಪೌಷ್ಟಿಕಾಹಾರವಾದ ಮೊಟ್ಟೆ ಹಾಗೂ ಹಾಲಿನ ಪುಡಿ ಸರಬರಾಜು ಸಂಪೂರ್ಣವಾಗಿ ನಿಲ್ಲಿಸಿರುವುದು, ಇದರಲ್ಲಿ ದೊಡ್ಡ ಅವ್ಯವಹಾರ ನಡೆದಿದೆ ಅಂತ ಆರೋಪಿಸಿ ಯುವ ಕ್ರಾಂತಿ ಸಂಘಟನೆಯ ವತಿಯಿಂದ ಜಿಲ್ಲಾಧ್ಯಕ್ಷ ಸಂಗಮೇಶ್ ಬೂರೆ ನೇತೃತ್ವದಲ್ಲಿ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಯ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ ನಡೆದಿದೆ. ಈ ಸಂಬಂಧ ತಹಶೀಲ್ದಾರ್ ಮೂಲಕ ಬೀದರ್ ಜಿಲ್ಲಾಧಿಕಾರಿಗಳಿಗೆ ಪತ್ರ ಸಲ್ಲಿಸಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಭ್ರಷ್ಟಾಚಾರದ ಅನುಮಾನ ವ್ಯಕ್ತಪಡಿಸಲಾಗಿದೆ. ಜುಲೈ-ಆಗಸ್ಟ್ ತಿಂಗಳಿಂದಲೇ ಸರಬರಾಜು ಸ್ಥಗಿತಗೊಂಡಿದ್ದು, ಇದರಿಂದ ಅಂಗನವಾಡಿ ಮಕ್ಕಳ ಪೌಷ್ಟಿಕತೆ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಆರೋಪಿಸಿ ಸರ್ಕಾರದ ಮೂಲಭೂತ ಜವಾಬ್ದಾರಿಯಾದ ಮಕ್ಕಳ ಪೌಷ್ಟಿಕಾಹಾರ ವಿತರಣೆ ವ್ಯವಸ್ಥೆಯನ್ನ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಸ್ಥಗಿತಗೊಳಿಸಿರುವುದು ಮಕ್ಕಳ ಜೀವನದೊಂದಿಗೆ ಆಟವಾಡುವಂತಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಈ ಕುರಿತು ಸಂಬಂಧಿಸಿದ ಅಧಿಕಾರಿಗಳಿಗೆ 1 ತಿಂಗಳ ಹಿಂದೆ ಮನವಿ ಸಲ್ಲಿಸಿದ್ರು ಕೂಡ ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಅಧಿಕಾರಿಗಳ ಶಾಮಲಾತಿಯ ಅನುಮಾನವನ್ನ ಮತ್ತಷ್ಟು ಗಟ್ಟಿಗೊಳಿಸ್ತಾ ಇದೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಅಂಗನವಾಡಿ ಮಕ್ಕಳಿಗೆ ಮೊಟ್ಟೆ ಹಾಗೂ ಹಾಲಿನ ಪುಡಿ ಸರಬರಾಜು ಮಾಡದೇ ಇರುವುದರಿಂದ ಸರ್ಕಾರದ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಈ ಪ್ರಕರಣವನ್ನ ಕುಲಂಕುಷವಾಗಿ ತನಿಖೆ ನಡೆಸಿ ತಪ್ಪಿಸಿದ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಹಾಗೂ ಇಲ್ಲಿ ಹಣ ಗುಳುಂ ಮಾಡಿದಂತಹ ಹಣವನ್ನ ಮತ್ತೆ ಸರ್ಕಾರಕ್ಕೆ ಮರುಪಾವತಿ ಮಾಡಿಸಬೇಕು ಅಂತ ಯುವ ಕ್ರಾಂತಿ ಸಂಘಟನೆ ಒತ್ತಾಯಿಸಿದೆ. ಯುವ ಕ್ರಾಂತಿ ಸಂಘಟನೆಗೆ ಬೋಲೋ ಭಾರತ್ ಮಾತಾ ಕಿ ಧಿಕ್ಕಾರ 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 ಧಿಕ್ಕಾರ. ಒಂದು ದಿವಸ ಏನು ಸತ್ಯಾಗ್ರಹ ಧರಣಿ ಇದೆ ಯುವ ಕ್ರಾಂತಿ ವತಿಯಿಂದ ನಮ್ಮ ಆತ್ಮೀಯರಾದ ಸಂಗಮೇಶ್ ಬೂರೆ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಜೊತೆಯಲ್ಲಿ ನಾವು ಕೂಡ ಅದಕ್ಕೆ ಸಹಮತಿದ್ದೆವು. ತಾವೆಲ್ಲ ನೋಡ್ಬೋದು, ಸುಮಾರು ಹಿಂದೂ ಕೂಡ ಏನು ಮಾರ್ಚ್, ಏಪ್ರಿಲ್, ಮೇ ಶ್ರೀನಿವಾಸ್ ಅಂತ ಒಬ್ಬರು CDPO ಇದ್ದರು ಅಧಿಕಾರಿ, ಅವರು ಕೂಡ ಯಾವುದೇ ಮೊಟ್ಟೆ ಇರ್ಬೋದು, ಹಾಲಿನ ಪೌಡರ್ ಇರ್ಬೋದು, ಅವರು ವಿತರಣೆ ಮಾಡಲ್ಲೇ ಹೋಗ್ಯಾರ. ಇವರು ಇನ್ಚಾರ್ಜ್ ಕೂಡ ಬಂದ ಹೊಸರು ಯಾರು, ಇವರು ಕೂಡ ಈಗ 3-4 ತಿಂಗಳಾಯಿತು ಏನು ಮೊಟ್ಟೆ ಮತ್ತು ಹಾಲಿನ ಪೌಡರ್ ಹಾಕ್ಲಾಕ ತಯಾರಿಲ್ಲ. ಯಾವ ಮಕ್ಕಳ ಹಕ್ಕು ತಾವು ಹುಡ್ಲಾಕ ಹೊಂಟಿರಿ. ಈ ಶಾಪ ತಮಗೂ ತರ್ತದೆ. ಯಾಕಂದ್ರೆ ಇವತ್ತು ತಾವೆಲ್ಲ ಭ್ರಷ್ಟಾಚಾರ ನೀವು ಮಾಡಿರಿ, ಎಲ್ಲೋ ಇರ್ತದ. ಖರೆ ನೀವೇನು ಮಕ್ಕಳ ಹಕ್ಕಿಗೆ ನೀವೇನು ಮಾಡಕ್ಕೆ ಹೊಂಟಿರಿ, ಇದು ಮೇಲಿನ ದೇವರು ಕೂಡ ಮತ್ತು ಆ ಮಕ್ಕಳು ಕೂಡ ತಮ್ಗೆ ಮಾಫ್ ಮಾಡಲ್ಲ. ಏನು ಮಾಡಬೇಕಂತದ್ದು ಗೊತ್ತಾಗ್ತಾ ಇಲ್ಲ ಈ ಸರ್ಕಾರ. ತಾವು ಗ್ಯಾರಂಟಿ ಯೋಜನೆದಾಗ ಕೂಡ ಫೆಬ್ರವರಿ, ಮಾರ್ಚ್ 2 ತಿಂಗಳು ಅಲ್ಲಿ ಕೂಡ ಗ್ಯಾಪ್ ಮಾಡಿದ್ರಿ. ಮತ್ತೆ ಮುಂದೆ ಕಂಟಿನ್ಯೂಸ್ ಕೊಟ್ಟು ನಾವು ಕೊಡ್ತಾಯಿದ್ದೇವೆ ಅಂತ ಹೇಳಿದ್ರಿ. ಈಗೂ ಕೂಡ ಇವು 3-4 ತಿಂಗಳು ಗ್ಯಾಪ್ ಮಾಡ್ತೀರಿ, ಮತ್ತು ಮುಂದೆ ಕೊಟ್ಟರಂದ್ರೆ ಎಲ್ಲರಿಗೆ ಅನಿಸ್ತದೆ ಕೊಡ್ಲತ್ತೀರ ಅಂತ ಅನಿಸ್ತದೆ. ದಯವಿಟ್ಟು DC ಮೇಡಮ್ ಅವ್ರಿಗೆ ಒಂದು ವಿನಂತಿ ಇದೆ, ತಾವು ಇದ್ರ ಬಗ್ಗೆದಾಗ ಗಮನ ಹರಿಸ್ಬೇಕು. ಯಾಕಂದ್ರೆ
ಬರೀ ಬಾಲ್ಕಿದಾಗ ಇದು ಭ್ರಷ್ಟ ಅಧಿಕಾರಿಗಳು ಮತ್ತು ಭ್ರಷ್ಟ ಕೆಲಸ ಇಲ್ಲಿ ಬಾಲ್ಕಿದಾಗ ಆಗ್ತಾಯಿದೆ. ಏನು ಕೇಳಕ್ಕೆ ಹೋದ್ರೆ ಬಜೆಟ್ ಇಲ್ಲ. ಇಡೀ ಜಿಲ್ಲೆದಾಗ ಎಲ್ಲ ತಾಲೂಕಾಗ ಬಜೆಟ್ ಇದೆ, ಬಾಲ್ಕಿಗೆ ಯಾಕೆ ಬಜೆಟ್ ಇಲ್ಲ? ಯಾಕಂದ್ರೆ ಇಲ್ಲಿಂದ ಎಲ್ಲ ಕೆಲಸ ಮಾಡೋಂಥ ಅಧಿಕಾರಿಗಳಿಗೆ ಏನೂ ಕಂಟ್ರೋಲ್ ಇಲ್ದಂಗದೆ. ಮುಂದಿನ ತಿಂಗಳದಾಗ ಜನವರಿ 10ನೇ ತಾರೀಕಿಗೆ ಯುವ ಕ್ರಾಂತಿ ವತಿಯಿಂದ DC ಕಚೇರಿ ಎದುರುಗಡೆ ಪ್ರತಿಭಟನೆ ಏನು ಮಾಡ್ತಾರೆ ಅದಕ್ಕೂ ಕೂಡ ನಾವೆಲ್ಲ ಸಂಘಟನೆ ನಮ್ಮ ಕನಕ ಯುವ ಸೇನೆ ವತಿಯಿಂದ ನಾವು ಕೂಡ ಅವ್ರಿಗೆ ಬೆಂಬಲ ಮಾಡ್ತೇವೆ. ಮತ್ತು ಕೂಡಲೇ ತಮ್ಮ ಅಧಿಕಾರಿಗಳು ಇದ್ರ ಬಗ್ಗೆದಾಗ ಏನರ 4-5 ದಿವಸದಾಗ ಇದಕ್ಕೆ ಬಗೆಹರಿಸಿದ್ರೆ ಚಲೋ ಅದ. ಇಲ್ಲ ತಾವು ಕೂಡ ಇದಕ್ಕೆ ಹೊಣೆ ಆಗ್ತಾರಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಭಾಲ್ಕಿ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿಯಲ್ಲಿ ಇವತ್ತು ತುಂಬ ಭ್ರಷ್ಟಾಚಾರ ನಡೆಯುತ್ತಾ ಇದೆ. 3-4 ತಿಂಗಳಿಂದ ಮಕ್ಕಳಿಗೆ ಪೌಷ್ಟಿಕಯುತ ಆಹಾರವಾದ ಮೊಟ್ಟೆ, ಹಾಲಿನ ಪುಡಿಯನ್ನು ಕೊಟ್ಟಿಲ್ಲ. ಇದ್ರ ಬಗ್ಗೆ ನಾವು 1 ತಿಂಗಳ ಕೆಳಗಡೆ ದೂರು ಕೊಟ್ಟಿದ್ದೆವು. ಆದರೂ ಸಹ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಅದರ ಸಲುವಾಗಿ ನಾವು ಇವತ್ತು ಧರಣಿ ಸತ್ಯಾಗ್ರಹವನ್ನು ಕಚೇರಿ ಮುಂದೆ ನಾವು ಹಮ್ಮಿಕೊಂಡಿದ್ದೀವಿ. ಈ ಭ್ರಷ್ಟಾಚಾರದಾಗ ಶಾಮೀಲರ ಆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಕೂಡಲೇ ಒಳ ಪ್ರವೇಶಿಸಿ ಅಮಾನತು ಮಾಡಬೇಕು. ಯಾಕಂದರೆ DD ಅವರಿಗೂ ಸಹ ನಾವು ಇದ್ರ ಬಗ್ಗೆ ಮನವಿ ಪತ್ರ ಕೊಟ್ಟಿದ್ದೆವು. DD ಅವರು ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅದರ ಸಲುವಾಗಿ ಡಿಸ್ಟ್ರಿಕ್ಟ್ ಹಿಡಿದು ತಾಲೂಕತ್ತನ್ನು ಎಲ್ಲರೂ ಈ ಇದರೊಳಗೆ ಶಾಮೀಲರ ಅಂತ ನಮ್ಗೆ ಅನಿಸ್ಲತ್ತದು. ಅದರ ಸಲುವಾಗಿ ಜಿಲ್ಲಾಧಿಕಾರಿಗಳು ಕೂಡಲೇ ಒಂದು ಸ್ವತಂತ್ರವಾದ ತನಿಖೆ ತಂಡ ರೂಪಿಸಬೇಕು. ತನಿಖೆ ತಂಡ ರೂಪಿಸಿ ಇಲ್ಲೇನು ಭ್ರಷ್ಟಾಚಾರ ನಡೆದು ಮೊಟ್ಟೆ ವಿತರಣೆಯಲ್ಲಿ ಇರ್ಬೋದು, ಹಾಲಿನ ಪುಡಿ ವಿತರಣೆಯಲ್ಲಿ ಇರ್ಬೋದು, ಮತ್ತು ಎಲ್ಲ ಅಂಗನವಾಡಿಗಳಲ್ಲಿ ಕಳಪೆ ಮಟ್ಟದ ಆಹಾರ ವಿತರಣೆ ಮಾಡುತ್ತಾರೆ ಇವರು. ಮತ್ತು ಸರ್ಕಾರದ ನಿಯಮ ಏನದ, ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ 6ರಿಂದ 8 ಗ್ಯಾಸ್ ಸಿಲಿಂಡರ್ ಕೊಡಬೇಕಂತ ಸರ್ಕಾರದ ನಿಯಮ ಅದ. ಆದರೂ 1 ವರ್ಷಕ್ಕೆ 1 ಅಂಗನವಾಡಿ ಕೇಂದ್ರಕ್ಕೆ 4 ಗ್ಯಾಸ್ ಸಿಲಿಂಡರ್ಗಳನ್ನು ಕೊಡ್ತಾ ಇದ್ದಾರೆ. ಈ ರೀತಿ ತುಂಬ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಇವತ್ತು ಅಂಗನವಾಡಿಗೆ ಹೋಗುವಂಥ ಬಡ ಮಕ್ಕಳು ಹೊಟ್ಟೆ ಮೇಲೆ ಇವರು ಅಧಿಕಾರಿಗಳೆಲ್ಲ ಸೇರಿಕೊಂಡು ಹೊಡೆಯುವಂಥ ಕೆಲಸ ಮಾಡ್ಲತ್ತಾರ. ನಮ್ದು ಒಂದೇ ಆಗ್ರಹ ಅದ, ಬಡ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡಬೇಕು. ಏನು ಮೊಟ್ಟೆ ಸರ್ವಸ್ದಾಗ ಇವ್ರು 3-4 ತಿಂಗಳಿಂದ ಮೊಟ್ಟೆ ಕಡೆ ಏನು ಅವ್ಯವಹಾರ ಮಾಡ್ಯಾರ, ಅವ್ರ ಮೇಲೆ ತನಿಖೆ ಮಾಡೋರಿಗೆ ಅಮಾನತು ಮಾಡ್ಬೇಕಂತ ನಾವು ಆಗ್ರಹ ಮಾಡ್ತೀವಿ. ನಾವು 1 ತಿಂಗಳ ಹಿಂದೆ ಮನವಿ ಕೊಟ್ಟಿದ್ದೆವು. ಮನವಿ ಕೊಟ್ಟ ತಕ್ಷಣ ಆಗಸ್ಟ್ ತಿಂಗಳ ಮೊಟ್ಟೆ ಬಿಲ್ ಈ ಡಿಸೆಂಬರ್ ತಾಲೂಕಿನ ತಿಂಗಳದಾಗ ಹಾಕ್ಯಾರಿ. ಯಾವ ತಿಂಗಳು ಆ ತಿಂಗಳಿಗೆ ಅಮೌಂಟ್ ಹಾಕ್ರೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗ್ತದೆ. ಆದರೆ ಈ ಅಧಿಕಾರಿಗಳು ಆಗಸ್ಟ್ ತಿಂಗಳು ಈ ಡಿಸೆಂಬರ್ದಾಗ ಹಾಕಿ ಸೂಪರ್ವೈಸರ್ ಮೂಲಕ ಫೋನ್ ಮಾಡಿಸಿ ಟೀಚರ್ಸ್ಗಳಿಗೆ ಕಾರ್ಯಕರ್ತರಿಗೆ ಧಮಕಿ ಹಾಕ್ಲತ್ತರ್ಕಿ, ನೀವು ಮೀಟಿಂಗ್ ಬರ್ರಿ, ನಿಮ್ಮ ಅಕೌಂಟ್ದಾಗ ನಾವು ರೊಕ್ಕ ಹಾಕಿದ್ದೆ ಆಗಸ್ಟ್ ತಿಂಗಳು ಬೀಳ್ದು, ನೀವು ಅರ್ಧ ನಾವು ಅರ್ಧ ಅಂತಂದು ಅಂಜಿಕೆ ಹಾಕುವಂಥ ಕೆಲಸ ಮಾಡತ್ತಾರ. ಇದ್ರಾಗ ಮೇನ್ವಾಗಿ ಶಾಮೀಲ್ ಆದವ್ರು ಯಾರು ಅಂತ ನಿಮ್ಮ ನೇರ ಆರೋಪ ಯಾರ ಮೇಲೆ? ಸರ್, ಮೇನ್ ಆರೋಪ ಅಂದ್ರೆ ತಾಲೂಕಾ ಹಿಡ್ಕೊಂಡು ಡಿಸ್ಟಿಕ್ ತನ ಈ ಶಿಶು ಅಭಿವೃದ್ಧಿ DD ಅವರು ಇರ್ಬೋದು, ಇವರು CDP ಇರ್ಬೋದು, ಈ ಸಂಬಂಧಪಟ್ಟ ಕಚೇರಿಯ ಅಧಿಕಾರಿಗಳು ಎಲ್ಲರೂ ಇದ್ರಲ್ಲಿ ಶಾಮೀಲ್ ಅದ ರೀ. ಇದೇನದ ಇದು ಈ ಪ್ರಕರಣ ಮುಚ್ಚುವಂಥ ಕೆಲಸ ಮಾಡತ್ತಾರ. ಮತ್ತು ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಿ ಜನವರಿ 10 ತಾರೀಕಿನ ಒಳಗೆ ಅವರು ಈ ಅಧಿಕಾರಿಗಳಿಗೆ ಅಮಾನತು ಮಾಡಬೇಕು. ಇಲ್ಲಾಂದ್ರೆ ನಾವು ಜಿಲ್ಲಾಧಿಕಾರಿ ಕಚೇರಿ ಆದ್ರೂ ಜನವರಿ 10 ತಾರೀಕು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಸಿಂಧನೂರು ತಾಲೂಕಿನ ಜನರಿಗೆ 3ಕ್ಕೆ ಶ್ರೀ ಅಂಬಾ ಮಹೋತ್ಸವ CM ಸಿದ್ದರಾಮಯ್ಯನವರು ಮಹಾರಥೋತ್ಸವ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಲಿದ್ದಾರೆ. ಶ್ರೀ ಅಂಬಾ ಮಠದ ಶ್ರೀ ಅಂಬಾ ಮಹೋತ್ಸವ 2026 ಭಕ್ತಿ ಶಕ್ತಿ ಪರಂಪರೆಯ ದಿವ್ಯ ಸಂಗಮ 2ನೇ ಜನವರಿಯಿಂದ 6ನೇ ಜನವರಿವರೆಗೆ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಮಹಾರಥೋತ್ಸವ ಜಂಬೂ ಸವಾರಿಗೆ ಚಾಲನೆಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಸಂಪುಟ ಸಚಿವರು ಹಾಗೂ ಶಾಸಕರುಗಳಿಂದ ಶ್ರೀ ಅಂಬಾದೇವಿ ಮಹಾರಥೋತ್ಸವ ಮತ್ತು ಜಂಬೂ ಸವಾರಿಗೆ ಚಾಲನೆ ಸಿಗಲಿದೆ. ಹಾಗೂ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಲೋಕಾರ್ಪಣೆ ಕೂಡ ಅಂದು ಜರುಗಲಿದೆ. ಶ್ರೀ ಅಂಬಾ ಮಹೋತ್ಸವ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇದೆ. ಅದರಲ್ಲೂ ವಿಶೇಷವಾಗಿ 3ನೇ ತಾರೀಕು ಮಹಾರಥೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ನಾಡಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸರ್ ಮತ್ತು ಉಸ್ತುವಾರಿ ಮಂತ್ರಿಗಳು ಹಾಗೂ ವಿವಿಧ ಇಲಾಖೆ ಸಚಿವರುಗಳು ಆಗಮಿಸ್ತಾ ಇದ್ದಾರೆ. ಪುಷ್ಪಾರ್ಚನೆ ಮಾಡುವ ಮುಖಾಂತರ ಮಹಾರಥೋತ್ಸವಕ್ಕೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಡ್ತಾರೆ 3ನೇ ತಾರೀಕು ಮಧ್ಯಾಹ್ನ 2:30 ನಂತರ. ಅದಾದ ಮೇಲೆ 2ನೇ ತಾರೀಕಿನಿಂದ 6ನೇ ತಾರೀಕು ತನಕ 5 ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ. ಸರಿಗಮಪ ಖ್ಯಾತಿಯ ಸಂಗೀತ ಕಲಾವಿದರು ಮತ್ತು ಹಾಸ್ಯ ಕಲಾವಿದರು ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತವೆ. ಅದರ ಜೊತೆಗೆ ನಾವು ಈ ಬಾರಿ ಒಂದು ಅಂಬಾದೇವಿ ಜಾತ್ರೆಯನ್ನು ಇಡೀ ನಾಡಿಗೆ, ರಾಷ್ಟ್ರಕ್ಕೆ ಹಾಸನಾಂಬ ದರ್ಶನದ ಮಾದರಿಯಲ್ಲಿ ಮಾಡಬೇಕನ್ನೋ ಹಿತದೃಷ್ಟಿಯಿಂದ ಶಾಸಕರು, MLC ಸಾರು ಎಲ್ಲರೂ ಸಮಕ್ಷಮದಲ್ಲಿ ಎಲ್ಲ ತಯಾರಿ ಮಾಡಿದ್ದಾರೆ. ವಿವಿಧ ಇಲಾಖೆಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಆಗಿದೆ. ಲೋಕಾರ್ಪಣೆ ಸುಮಾರು 300 ಕೋಟಿಗೂ ಅಧಿಕ ಮೊತ್ತದ ಅಭಿವೃದ್ಧಿ ಕಾಮಗಾರಿಗಳನ್ನು ರಿಸೋರ್ಸ್ ಡಿಪಾರ್ಟ್ಮೆಂಟ್, ಜಲಸಂಪನ್ಮೂಲ ಇಲಾಖೆಯಿಂದ ಸಾಲದಿಂದ ಏತ ನೀರಾವರಿ ಯೋಜನೆ, ಒಳಬಳ್ಳಾರಿ ಮುಳ್ಳೂರು ಬ್ರಿಡ್ಜ್ ಕಾಮಗಾರಿ ಹಾಗೂ ಇತರೆ ಇಲಾಖೆಯ ಮೊತ್ತದ ಅಭಿವೃದ್ಧಿ ಕಾಮಗಾರಿಗಳು ಶಂಕುಸ್ಥಾಪನೆ ನಿರ್ವಹಿಸ್ತಾರೆ.
ನಾವು ಪೊಲೀಸ್ ಇಲಾಖೆ ಡಿವೈಎಸ್ಪಿ ಅವರು ಸಿಪಿ ಅವರೊಂದಿಗೆ 3 ಸುತ್ತಿನ ಮಾತುಕತೆಯನ್ನು ಸುತ್ತಮುತ್ತಲಿನ ಗ್ರಾಮ ಸೋಮಲಾಪುರ ಆಗಿರ್ಬೋದು ದೊಡ್ಡಕಲ್ಲೂಡ ಅಲ್ಲಿ 3 ಸುತ್ತಿನ ಮಾತುಕತೆ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ಗಾಂಜಾ ಆಗಲಿ ಬೇರೆ ಬೇರೆ ಡ್ರಗ್ಸ್ಗಳಿಗೆ ಯಾವುದೇ ರೀತಿ ಅವಕಾಶ ಇಲ್ಲ, ಕಟ್ಟುನಿಟ್ಟಾಗಿ ವಾರ್ನ್ ಮಾಡಿದ್ದೀವಿ. ಯಾವುದಾದ್ರೂ ಆ ಥರದ ಕೇಸ್ಗಳು ಬಂದರೆ ನಿರ್ದಾಕ್ಷಿಣ್ಯ ಕ್ರಮ ಕ್ರಮ ತಗೊಂಡು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಕ್ಕಳ ಹಕ್ಕುಗಳು, ಸಮಸ್ಯೆಗಳು ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚಿಸಲು ಹಾಗೂ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮಕ್ಕಳ ವಿಶೇಷ ಗ್ರಾಮ ಸಭೆಗಳು ಮಕ್ಕಳೇ ನೇರವಾಗಿ ಭಾಗವಹಿಸುವ ಒಂದು ವಿಶಿಷ್ಟ ವೇದಿಕೆ ಆಗಿದೆ. ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಮಕ್ಕಳ ವಿಶೇಷ ಗ್ರಾಮ ಸಭೆಯನ್ನ ಕಡ್ಡಾಯವಾಗಿ ನಡೆಸಬೇಕು ಅಂತ ಸೂಚಿಸಲಾಗಿದ್ದು, ಈಗಾಗಲೇ ಅನೇಕ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಗ್ರಾಮ ಸಭೆಗಳು ಯಶಸ್ವಿಯಾಗಿ ನಡೆದಿವೆ. ಚಾಮನಗರ ಜಿಲ್ಲೆ ಹನ್ನೂರು ತಾಲೂಕು ಮಣ್ಣವಗಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂತ ಮಕ್ಕಳ ವಿಶೇಷ ಗ್ರಾಮ ಸಭೆಯಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಭಾಗವಹಿಸಿ ಅವರ ಬೇಡಿಕೆಗಳನ್ನ ಆಲಿಸಿದ್ದೆ. ಈ ಸಭೆಯಲ್ಲಿ ಮಕ್ಕಳು ತಮ್ಮ ಕನಸು ಮತ್ತು ಅಗತ್ಯ ಬೇಡಿಕೆಗಳನ್ನು ಹಂಚಿಕೊಂಡಾಗ ನಿಜಕ್ಕೂ ಮನಸ್ಸಿಗೆ ಸಂತಸ ಉಂಟಾಯಿತು. ಮಕ್ಕಳಲ್ಲಿ ಬಾಲ್ಯದಿಂದಲೇ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಅರಿವು ಮೂಡಿಸಿದ್ರೆ ಅವರು ಜನರ ಧ್ವನಿಯಾಗಬಲ್ಲರು. ಮಕ್ಕಳಲ್ಲಿ ಪ್ರಬುದ್ಧತೆ ಇದೆ, ಇವರಿಗೆ ಪ್ರೋತ್ಸಾಹ ದೊರೆತಲ್ಲಿ ಉತ್ತಮ ಭವಿಷ್ಯ ರೂಪಿಸಬಹುದು ಎಂಬುದಕ್ಕೆ ಈ ಸಭೆಯಲ್ಲಿ ನಡೆದ ಸಂವಾದ ಸಾಕ್ಷಿಯಾಯಿತು. ಇನ್ನು ಕಲಿಕೆಗೆ ಬಹಳ ಪ್ರಮುಖ ಅಂಶ ಎಂದ್ರೆ ಕುತೂಹಲ ಇಲ್ಲ ಅಂದ್ರೆ ಕಲಿಕೆ ಇರುವುದಿಲ್ಲ. ಕಲಿಕೆ ಇಲ್ಲವೆಂದ್ರೆ ವೈಜ್ಞಾನಿಕ ಮನೋಭಾವನೆ ಬೆಳೆಯುವುದಿಲ್ಲ. ವೈಜ್ಞಾನಿಕ ಮನೋಭಾವನೆ ಇಲ್ಲದಿದ್ರೆ ಪ್ರಶ್ನಿಸುವ ಸಾಮರ್ಥ್ಯ ಬರುವುದಿಲ್ಲ. ಈ ಮಕ್ಕಳು ಈಗಾಗಲೇ ಎಲ್ಲಾ ಅಂಶಗಳನ್ನ ಮೈಗೂಡಿಸಿಕೊಂಡಿರುವುದು ಖುಷಿಯ ಸಂಗತಿ ಅಂತ ತಿಳಿಸಿದ್ದಾರೆ. ಸರ್ ಎರಡು ಕೇಳ್ತಾ ಇದ್ದಾರೆ. ಸೈಕಲ್ ಬೇಕು ಸರ್, ಮತ್ತೆ ಸೈಕಲ್ ಸ್ಟ್ಯಾಂಡ್ ಬೇಕು ಸರ್. ಓಕೆ, ಸೊ ಸೈಕಲ್ ಇಲ್ಲ ಈಗ? ಇಲ್ಲ ಸರ್. ಓಕೆ, ಖಂಡಿತವಾಗಿ ಮಾನ್ಯ ನಮ್ಮ ಮಧು ಬಂಗಾರಪ್ಪ ಅವ್ರ ಹತ್ರ ಮಾತಾಡ್ಕೊಂಡು ಕೇಳ್ಕೊತೀನಿ ಏನಿದೆ ಆ ಯೋಜನೆ ಇದೆ ಈಗ. ಖಂಡಿತವಾಗ್ಲೂ ಅದು ಯಾರ ಹತ್ರ ಸೈಕಲ್ ಇದೆ ಸ್ಟ್ಯಾಂಡ್ ಮಾಡಿಸ್ಬೇಕಾದ್ರೂ ಮಾಡಿಸ್ತೀನಿ. ಈಗಾಗಲೇ ನಿಮ್ಮ ಅಮೂಲ್ಯ ಇರ್ಬೋದು, ವಿದ್ಯಾಶ್ರೀ, ಭರತ್, ಮೋಹಿತ್, ಭುವನೇಶ್ವರಿ, ಸಿಂಚನಾ, ಸಚಿನ್, ಪೃಥ್ವಿ ಎಲ್ಲರೂ ಮಾತನಾಡಿದ್ದಾರೆ. ನಮ್ಮ ಸಿಇಒಗೆ ನಾನು ಈಗಲೇ ಹೇಳ್ತಾ ಇದ್ದೀನಿ, ನಿಮ್ಮ ಸ್ಮಾರ್ಟ್ ಬೋರ್ಡ್ ಏನಿದೆ ಮತ್ತೆ ಡಿಜಿಟಲ್ ಲೈಬ್ರರಿ ಏನು ಅಮೂಲ್ಯ ಕೇಳಿದ್ದಾರೆ ಅದು ಇಮಿಡಿಯೇಟ್ ಆಗಿ ಪ್ರೊಸೆಸ್ ಮಾಡಿ. ಡೋಂಟ್ ವೇಟ್ ಫಾರ್ CSR. ಕ್ಯೂನಿಕ್ಸ್ ಮುಖಾಂತರ ಅದನ್ನ ಮಾಡಿಸ್ಲಿಕ್ಕೆ ನಾನು ಮಾಡಿಸ್ಕೊಡ್ತೀನಿ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಉದ್ಯೋಗ ಖಾತ್ರಿ ಯೋಜನೆ ಅಂತ ಮಾಡಕ್ ಹೋದ್ರೆ ತಡವಾಗ್ಬಹುದು. ಅವ್ರು ಗ್ರೌಂಡ್ ಲೆವೆಲಿಂಗ್ ಕೇಳಿದ್ದಾರೆ, ಅದನ್ನ ನೀವು 4515 ನಲ್ಲಿ ತಾವು ಮಾಡಕ್ಕಾದ್ರೆ ತಾವು ಮಾಡ್ಬಿಟ್ಟು ನನಗೆ ಕಳ್ಸಿಕೊಡಿ, ಅದನ್ನ ನಾನು ಅಪ್ರೂವ್ ಮಾಡಿ ಕಳಿಸ್ತೀನಿ. ಮತ್ತೆ ಸ್ಪೋರ್ಟ್ಸ್ ಕಿಟ್ ಅಂತ ಕೇಳಿದ್ದಾರೆ. ಸೊ ಅದೇನೇ ಇರ್ಬೋದು, ಅದು ಡಿಸ್ಟ್ರಿಕ್ಟ್ ಅಥವಾ ತಾಲೂಕು ಸ್ಪೋರ್ಟ್ಸ್ ಅಧಿಕಾರಿಗಳು ಯಾರಿದ್ದಾರೆ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಇಲ್ಲಿ 4-5 ಪಂಚಾಯತ್ ಸೇರಿದ್ದಾರೆ. ಯಾವ್ಯಾವ ಪಂಚಾಯತಿಗೆ ಏನೇನ್ ಸ್ಪೋರ್ಟ್ಸ್ ಕಿಟ್ ಬೇಕು ಅಂತ ಒಂದ್ ಲಿಸ್ಟ್ ಅನ್ನ ನನಗೆ ಸಲ್ಲಿಸಿದ್ರೆ ನಾನೇ ಇಲ್ಲಿ ಯಾರಿಗಾನ ಮಾತನಾಡಿ ಅವರ CSR ರೆಸ್ಪಾನ್ಸಿಬಿಲಿಟಿ ಇದರಲ್ಲಿ ನನ್ನ CSR ಇದರಲ್ಲಿ ನಾನೇ ಕೊಡ್ಸುವಂತ ಒಂದು ವ್ಯವಸ್ಥೆ ನನ್ನ ಅತಿ ಶೀಘ್ರದಲ್ಲಿ ನಾನು ಮಾಡ್ಲಿಕ್ಕೆ ನನ್ನ ಹೇಳ್ತೀನಿ. ಈಗಾಗಲೇ ASIR ಅಲ್ಲಿ ಬಿಟ್ ಪೊಲೀಸ್ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಶೀಘ್ರವಾಗಿ ಆಗ್ಲಿ. ಏನ್ ಮಾಡ್ಬೇಕಂತ ಇದೆಯಪ್ಪ? ಮುಂದೆ ಏನ್ ಓದ್ಬೇಕಂತ ಇದೆಯಾ? ಸರ್ IAS ಆಗ್ಬೇಕಂತ ಇದ್ದೀನಿ. ವೆರಿ ಗುಡ್, ವೆರಿ ಗುಡ್. ಮತ್ತೆ ನಿಮ್ಮ ಲೈಬ್ರರಿಗೆ ಹೋಗಿದ್ಯಾ ನೀನು? ನಮ್ಮ ಗ್ರಾಮೀಣ ಗ್ರಂಥಾಲಯಗಳಲ್ಲಿ ಹೋಗಿಲ್ಲ ಸರ್. ಹೋಗ್ಬೇಕಲ್ಲಪ್ಪ ನೀವು. ಈ ಸಾಮಾಜಿಕ ಜಾಲತಾಣದಿಂದ ಹೊರಗಡೆ ಫೇಸ್ಬುಕ್ ಅದ್ರಲ್ಲೇ ಜಾಸ್ತಿ ಇರ್ತೀಯಾ ಏನು? ಹೌದು ಸರ್. ಫೇಸ್ಬುಕ್ ವಾಟ್ಸ್ಆಪ್ ಜಾಸ್ತಿ ನೋಡ್ತೀಯಾ? ಹೌದು ಸರ್. ಅದು ಬಿಟ್ಟು ಪುಸ್ತಕ ಇಡಿ, ಅವಾಗ IAS KS ಆಗ್ತೀಯಾ? ಆಯ್ತು ಸರ್. ಯಾವ್ದ್ರಲ್ಲಿ ಆಸಕ್ತಿ ನಿಂಗೆ? ಸರ್ ಇದು ರಾಜಕೀಯ. ಅಧಿಕಾರಿನೂ ಆಗ್ಬೇಕು ಅಂತ, ರಾಜಕೀಯನೂ ಮಾಡ್ಬೇಕಂತೇನಪ್ಪ? ರಾಜಕೀಯದಲ್ಲಿ ಆಸಕ್ತಿ ಐತೆ ಸರ್ ಫುಲ್. ನೀನು ಫಸ್ಟ್ ಓದು. ಆಯ್ತು ಸರ್. ಆಮೇಲೆ ರಾಜಕೀಯ ಯಾವಾಗನ ಬರ್ಬೋದು. ಅಧಿಕಾರಿ ಆದ್ಮೇಲೂ ಕೂಡ ರಾಜಕೀಯಕ್ಕೆ ಬರ್ಬೋದು ನೀನು. ಆಯ್ತು ಸರ್. ಏನ್ ಮಾಡ್ಬೇಕಂತ ಇದೆಯಾ ಉಮಾನ ನೀನು? ಏನ್ ಮಾಡ್ಬೇಕಂತ ಇದೆಯಾ ಉಮಾ ನೀನು? ಡಾಕ್ಟರ್. ವೆರಿ ಗುಡ್. ಇಲ್ಲಿ ನಮ್ಮ SP ಚಾಮರಾಜನಗರ್ ಇದಾರೆ, ಪರಿಚಯನ ನಿನಗೆ? ನೋಡಿ, ಈಗ ನಮ್ಮ ಕವಿತಾ ಅವರು ಮಹಿಳಾ ಆಫೀಸರ್ SP, ನಮ್ CEO ಅವ್ರು ಅಲ್ಲೇ ಇದಾರಲ್ಲ, ಇಂಥವ್ರಿಂದ ತಾವು ಸ್ಫೂರ್ತಿ ಪಡಿಬೇಕು. ಯಾಕೆ ಡಾಕ್ಟರೇ ಯಾಕೆ ಆಗ್ಬೇಕಂತ ಇದ್ರೆ ಇಂಜಿನಿಯರ್ ಯಾಕೆ ಬೇಡ? ಸರ್ ಹಳ್ಳಿಗಳಿಗೆ ಡಾಕ್ಟರ್ ಇಲ್ಲ ಸರ್, ಎಲ್ಲ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತಿದ್ದೀನಿ ಸರ್. ಎಲ್ಲರೂ ಹೀಗೆ ಹೇಳ್ತಾರೆ. ಒಂದ್ಸರಿ ಹೋದಾಗ ಗ್ರಾಮೀಣ ಯಾರು ತಿರುಗು ನೋಡೋದಿಲ್ಲ. ಇಲ್ಲ ಸರ್.
ಒಳ್ಳೆಯದಾಗ್ಲಿ ಅಮ್ಮ ತಮಗೆ. ಕೋಗಿಲು ಲೇಔಟ್ ನಿವಾಸಿಗಳಿಗೆ ಮನೆ ಹಂಚಿಕೆ ನಿರ್ಧಾರ ವಿಚಾರ ಸದ್ಯ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತದೆ. ಈ ಬಗ್ಗೆ ವಿಪಕ್ಷಗಳು ತೀವ್ರ ಕಿಡಿಕಾರಿವೆ. ಯಾವ ಕಾನೂನಿನ ಅಡಿಯಲ್ಲಿ ಕೂಡ ಅವರಿಗೆ ಮನೆ ಕೊಡಲು ಸಾಧ್ಯವೇ ಇಲ್ಲ. ಕನ್ನಡಿಗರ ನೆಲ ಪರಭಾರೆ ಮಾಡುವ ಅಧಿಕಾರ ನಿಮಗೆ ಯಾರು ಕೊಟ್ಟರು? ರಾಜ್ಯದಲ್ಲಿರುವ ಸರ್ಕಾರ ಕೇರಳದ ಅಥವಾ ಕರ್ನಾಟಕದ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕೋಗಿಲು ಅಕ್ರಮ ವಲಸಿಗರ ಮನೆ ತೆರವು ವಿಚಾರವಾಗಿ ವಿಧಾನಸೌಧದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಮನೆ ಹಂಚಿಕೆ ವಿಚಾರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಈಗ ಪಾಕಿಸ್ತಾನಕ್ಕೂ ನಮ್ಮನ್ನು ಕಾಂಗ್ರೆಸ್ನವರು ಅಡುವಿಟ್ಟು ಬಿಟ್ರ? ಪಾಕಿಸ್ತಾನದವರು ಕರ್ನಾಟಕದ ಬಗ್ಗೆ ಯಾಕೆ ಮಾತನಾಡ್ತಾರೆ? ಪಾಕ್ನವರು ಮಹಾರಾಷ್ಟ್ರ ತಮಿಳುನಾಡು ಬಗ್ಗೆ ಯಾಕೆ ಮಾತನಾಡಲ್ಲ? ಸಿಎಂ ಡಿಸಿಎಂ ಜಗಳದಲ್ಲಿ ನಾವು ದುರಂತದ ತುದಿಗೆ ಬಂದು ಬಿಟ್ಟಿದ್ದೇವೆ. ಬಾಂಗ್ಲಾದವರಿಗೆ ಜಮೀನು ಕೊಡ್ತೀರಿ ಅಂತ ಆದ್ರೆ ನಾಚಿಕೆ ಆಗ್ಬೇಕು ಅಂತ ಕಿಡಿಕಾರಿದ್ದಾರೆ. ಇನ್ನು ಕೋಗಿಲೆ ಲೇಔಟ್ ನಿವಾಸಿಗಳಿಗೆ ಮನೆ ಹಂಚಿಕೆ ವಿಚಾರವಾಗಿ ಕೋರ್ಟ್ ಮೊರೆ ಹೋಗುವ ಸಂಬಂಧ ಚರ್ಚೆ ನಡೆಸಿದ್ದೇವೆ. ಈಗಾಗಲೇ ಈ ಬಗ್ಗೆ ಕಾನೂನು ತಂಡಕ್ಕೆ ಸೂಚನೆ ನೀಡಿದೆ. ವಿಜಯಪುರ ಜಿಲ್ಲೆಯ ಆಲಮಟ್ಟಿ, ಕೊಡಗು ಸೇರಿದಂತೆ ರಾಜ್ಯದಲ್ಲಿರುವ ಸಂತ್ರಸ್ತರಿಗೆ ಮನೆ ಕೊಡಲು ಯೋಗ್ಯತೆ ಇಲ್ಲ ಅಂತ ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇದು ವಫ್ ಬೋರ್ಡ್ ಆಸ್ತಿ ಅಲ್ಲ, ಸರ್ಕಾರಿ ಭೂಮಿ. ವಫ್ ಬೋರ್ಡ್ ಆಸ್ತಿ ಇದೆ ಅಲ್ವಾ, ಅದರಲ್ಲಿ ಮನೆ ಕಟ್ಕೊಡಿ. ಕೋಗಿಲು ಲೇಔಟ್ ನಲ್ಲಿ ಇರೋದು 650 ಕೋಟಿ ರೂಪಾಯಿ ಮೌಲ್ಯದ ಭೂಮಿ ಇದೆ. ಅನಧಿಕೃತ ಮನೆ ನಿರ್ಮಾಣದ ಬಗ್ಗೆ 1 ವರ್ಷದ ಹಿಂದೆ ಅಂದರೆ ಸೆಪ್ಟೆಂಬರ್ 12ರಂದು ಬಿಬಿಎಂಪಿ ಜಂಟಿ ಆಯುಕ್ತರಿಗೆ ತಹಶೀಲ್ದಾರ್ ಪತ್ರ ಬರೆದಿದ್ದಾರೆ. ಈಗ ಮನೆ ಕಟ್ಟಿಕೊಡಿ ಅಂತ ಯಾರು ಹೇಳಿದ್ರು? ಆಶ್ರಯ ಯೋಜನೆಯಲ್ಲಿ ಕೊಟ್ರೆ ಶಾಸಕರ ಅಧ್ಯಕ್ಷತೆಯಲ್ಲಿ ಕೊಡಬೇಕು. ನನಗೆ ಗೊತ್ತಿರುವ ಪ್ರಕಾರ ಬ್ಯಾಟರಾಯಪುರ ಶಾಸಕ ವಿದೇಶದಲ್ಲಿದ್ದಾರೆ ಅಂತ ಕಿಡಿಕಾರಿದ್ರು. ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಂಘದ ಪದಗ್ರಹಣ ಕಾರ್ಯಕ್ರಮದಲ್ಲಿ ಚಿಂತಕ ಚಕ್ರವರ್ತಿ ಸೂಲಿಬೇಲೆ ಭಾಗವಹಿಸಲು ತೀವ್ರ ವಿರೋಧ ವ್ಯಕ್ತವಾದ ಹಿನ್ನೆಲೆ ಕಾರ್ಯಕ್ರಮ ರದ್ದಾಗಿದೆ. ಸೂಲಿಬೇಲೆ ಭಾಗವಹಿಸುವುದನ್ನು ವಿರೋಧಿಸಿ ದಲಿತ ಸಂಘಟನೆ ಕೃಷಿ ವಿವಿ ಬೋರ್ಡ್ ಸದಸ್ಯರು ವಿಶ್ವವಿದ್ಯಾಲಯದ ಗೇಟ್ ಮುಂದೆ ಧರಣಿ ನಡೆಸಿದ್ದು ಕಾರ್ಯಕ್ರಮ ರದ್ದಾದರೂ ಪ್ರತಿಭಟನೆ ಮುಂದುವರಿಸಿದ ಪ್ರಸಂಗ ನಡೆದಿದೆ. ಹೀಗಾಗಿ ಪ್ರತಿಭಟನಾ ನಿರತರನ್ನ ಉಪನಗರ ಠಾಣೆಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೃಷಿ ವಿವಿ ಕುಲಪತಿ PL ಪಾಟೀಲ್ ಅಧ್ಯಕ್ಷತೆಯಲ್ಲಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಒಳಗೆ ನಡೆಯುವ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸೂಲಿಬೇಲೆ ಭಾಗಿಯಾಗಿರುವುದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಶಾಸಕರು ಸಚಿವರನ್ನ ಕರೆಯದೆ ಸೂಲಿಬೇಲೆ ಅವರನ್ನೇ ಕರೆದಿದ್ದು ಯಾಕೆ ಅಂತ ಪ್ರತಿಭಟನಾಕಾರರು ಪ್ರಶ್ನಿಸಿದ್ದಾರೆ. ಮನವಿ ಸ್ವೀಕರಿಸಲು ಬಂದಿದ್ದ ಡೀನ್ ಅವರನ್ನ ಕೂಡ ತರಾಟೆಗೆ ಪಡೆಯಲಾಗಿದ್ದು ಕುಲಪತಿಗಳೇ ಬಂದು ನಮ್ಮ ಮನವಿ ಸ್ವೀಕಾರ ಮಾಡಲಿ ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಜೊತೆಗೆ ಕೆಲ ಉದ್ರಿಕ್ತರು ವಿಶ್ವವಿದ್ಯಾಲಯದ ಗೇಟ್ ಏರಿ ಪ್ರತಿಭಟನೆ ನಡೆಸಿದ ಕಾರಣ ಹೈ ಡ್ರಾಮಾವೇ ನಡೆದಿದೆ. ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದ ಬೈದಾರ್ ಹೊರವಲಯದ ಓಡ್ವಾಡದಲ್ಲಿರುವಂತಹ ಪುರಾತನ ಶ್ರೀ ಕ್ಷೇತ್ರ ಅನಂತ ಶಯನ ಮಂದಿರದಲ್ಲಿಯೂ ಕೂಡ ಭಕ್ತಿ ಪರಾಕಾಷ್ಠೆ ತಲುಪಿದೆ. ಮುಂಜಾನೆಯಿಂದಲೇ ಭಕ್ತರು ಸಾಗರೋಪಾದಿಯಲ್ಲಿ ಬಂದು ಅಷ್ಟಲಕ್ಷ್ಮಿ ಸಮೇತ ಅನಂತ ಶಯ ಮೂರ್ತಿಯ ದರ್ಶನ ಪಡೆಯುತ್ತಿದ್ದಾರೆ. ಈ ಕುರಿತು ಒಂದು ಸಣ್ಣ ವರದಿ ಇಲ್ಲಿದೆ ನೋಡಿ. ಬೈದಾರ್ನ ಐತಿಹಾಸಿಕ ಅನಂತ ಶಯನ ದೇವಸ್ಥಾನ ಇವತ್ತು ವೈಕುಂಠದಂತೆಯೇ ಕಂಗೊಳಿಸುತ್ತಿದೆ. ಮುಂಜಾನೆ 6 ಗಂಟೆಯಿಂದಲೇ ಸುಪ್ರಭಾತ, ಅಭಿಷೇಕ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಿವೆ. ಇಡೀ ದಿನ ನಿರಂತರವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯುತ್ತಿದ್ದು ಭಕ್ತರ ಮಂತ್ರಘೋಷಗಳಿಂದ ಮಂದಿರ ಆವರಣ ಭಕ್ತಿ ಲೋಕದಲ್ಲಿ ಮುಳುಗಿದೆ. 1200 ವರ್ಷಗಳಷ್ಟು ಹಳೆಯದಾದ ಈ ಪುರಾತನ ದೇವಾಲಯಕ್ಕೆ ಸಾಗರವೇ ಇವತ್ತು ಹರಿದು ಬಂದಿದೆ. ಇವತ್ತು ವೈಕುಂಠ ಏಕಾದಶಿಯ ಪವಿತ್ರ ದಿನ. ಇಂದು ವೈಕುಂಠದ ಉತ್ತರದ ಬಾಗಿಲು ತೆರೆಯುವ ವಿಶೇಷ ದಿನವಾಗಿದ್ದು ಭಕ್ತರು ದೇವಸ್ಥಾನದ ಉತ್ತರ ದ್ವಾರದಿಂದ ಬಂದು ಇಂದು ಅನಂತ ಶಯನ ದರ್ಶನವನ್ನ ಪಡೆಯುತ್ತಿದ್ದಾರೆ. ಇಂದು ವಿಷ್ಣುವಿನ ದರ್ಶನ ಪಡೆಯುವುದರಿಂದ ತಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕಳೆದು ಪುಣ್ಯ ಪ್ರಾಪ್ತಿಯಾಗುವ ನಂಬಿಕೆ ಇದೆ. ಕೃಷ್ಣನ್ ಅರ್ಜುನನಿಗೆ ಭಗವದ್ಗೀತೆ ಬೋಧಿಸಿದ ಈ ವಿಷಯ ದಿನದಂದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆಯುತ್ತಿದ್ದಾರೆ ಎನ್ನುತ್ತಾರೆ ಅರ್ಚಕರಾದಂತ ಗಿರಿಧರ್ ಜೋಶಿ ಅವರು. ಈ ಪುಣ್ಯ ಪರ್ವಕಾಲದಲ್ಲಿ ಅನಂತ ಶಯನ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಓಡವಾಡ 1200 ವರ್ಷದ ಹಳೆಯದಾದಂಥ ದೇವಸ್ಥಾನ, ಸ್ವಯಂಭೂ ಮೂರ್ತಿಯಾದಂತಹ ಅನಂತ ಶಯನ ದೇವರದ ಮೂರ್ತಿ. ಇಲ್ಲಿ ಬೆಳಗ್ಗೆ 5 ಗಂಟೆಯಿಂದ ಫಲಾಭಿಷೇಕ, ಪಂಚಾಮೃತ ಅಭಿಷೇಕ, ನಾನಾ ವಿಧ ಅಭಿಷೇಕಗಳನ್ನು 16 ದ್ರವ್ಯಗಳಿಂದ ಅಭಿಷೇಕ ಮುಗಿಸಿ ಹಾಗೂ ಮಹಾಪೂಜೆ ಮುಗಿಸಿ ಅಖಂಡ ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ಸಂಜೆ ಮಹಾಮಂಗಳಾರತಿ ಕಾರ್ಯಕ್ರಮ ಇರುತ್ತದೆ. ಇಲ್ಲಿ ಸಹಸ್ರಾರು ಭಕ್ತಜನರು ತಮ್ಮ ಕುಲದೇವತಾದಂಥ ವೆಂಕಟೇಶ್ವರ ದೇವಸ್ಥಾನದಲ್ಲಿ ದರ್ಶನ ಆಗೋದಿಲ್ಲ ಅಂಥೇಳಿ ಇಲ್ಲಿ ಭಕ್ತಿಪೂರ್ವಕವಾಗಿ ಬಂದು ಸಾಲು ಸಾಲಾಗಿ ಬಂದು ನಿಂತು ಪ್ರತಿ ವರ್ಷ ಇಲ್ಲಿ ದೇವರ ದರ್ಶನ ಪಡೆದುಕೊಳ್ತಾರೆ. ಇವತ್ತಿನ ದಿವಸ ವೈಕುಂಠದ ಉತ್ತರ ದ್ವಾರವಾದಂತಹ ಸ್ವರ್ಗದ್ವಾರ ಅಂತಂದರೆ ತೆಗೆಯುತ್ತಾರೆ. ಅದೇ ವಿಶೇಷವಾದಂತಹ ದಿವಸದಿಂದ ಇವತ್ತು ಇಲ್ಲಿ ಉತ್ತರದಿಂದ ದೇವರ ದರ್ಶನ ಪಡ್ತಾ ಇದ್ದಾರೆ ಎಲ್ಲ ಭಕ್ತಜನರು. ಮತ್ತು ವಿಶೇಷವಾಗಿ ಭಗವಂತ ಶ್ರೀಕೃಷ್ಣನು ಅರ್ಜುನನಿಗೆ ಇವತ್ತಿನ ದಿವಸ ಭಗವದ್ಗೀತೆ ಉಪದೇಶ ಮಾಡಿದ್ದು ಆದ ಕಾರಣ ಈ ದಿವಸ ಬಹಳ ವಿಶೇಷವಾದಂಥದ್ದು. ಎಲ್ಲ ಭಕ್ತರಲ್ಲಿ ವಿಶೇಷ ಪ್ರಾರ್ಥನೆ. ಎಲ್ಲರೂ ಬಂದು ಈ ದೇವಸ್ಥಾನದ ಬಗ್ಗೆ
ತಿಳ್ಕೊಂಡು ದೇವರಿಗೆ ದರ್ಶನ ಮಾಡ್ಕೋಬೇಕಂತ ಹೇಳಿ ಕಳಕಳಿಯ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸುಮಾರು 40 ವರ್ಷಗಳಿಂದ ಪ್ರತಿ ವರ್ಷ ನಾವು ಇಲ್ಲಿಗೆ ಕುಟುಂಬ ಸಮೇತರಾಗಿ ಬಂದು ದರ್ಶನ ಪಡೆಯುತ್ತೇವೆ. ಈ ಬಾರಿ ದೇವಸ್ಥಾನದ ಅಲಂಕಾರ ಬಹಳ ಚೆನ್ನಾಗಿ ಮಾಡಿದ್ದಾರೆ. ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಿದೆ. ಪೂಜೆಯ ವಾತಾವರಣ ನೋಡಿ ಖುಷಿಯಾಗಿದೆ. ಉತ್ತರ ದ್ವಾರದಿಂದ ಆಗಮಿಸಿ ದರ್ಶನ ಪಡೆದಿದ್ದು ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಕ್ಕಿದೆ ಅಂತ ದೇವಸ್ಥಾನಕ್ಕೆ ಬಂದಂತ ವಿದ್ಯಾಸಾಗರ್ ಎನ್ನುವ ಭಕ್ತರು ತಮ್ಮ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಸ್ಪೆಷಲ್ ದ್ವಾರದಿಂದ ದರ್ಶನ ತಗೋಬೇಕಂತ ಬಂದಿದ್ದೀವಿ. ರಶ್ ನೋಡಿ ಬರ್ತೀವಿ, ಫ್ಯಾಮಿಲಿ ಪ್ರಕಾರ ದರ್ಶನ ತಗೊಂಡಿದ್ದೀವಿ. 6 ವರ್ಷ ಬರ್ತಾ ಇರ್ತೀವಿ. ಈ ವರ್ಷನೂ ಬಂದೀವಿ. ವಿಜಯಮಣ್ಣ ಆಚರಣೆ ಆಗ್ತಾ ಇರ್ತದೆ. ಪ್ರತಿ ವರ್ಷ ಬರ್ತೀವಿ. ಇದು ಅನಾಶೇನ್ ಮಂದಿರದ ಗುಡಿ ಹಳೇದದ. ಒಂದು 40 ವರ್ಷದಿಂದ ಬರ್ತಾ ಇರ್ತೀವಿ ನಾವು. 40 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಮ ತಂದೆಯವ್ರು ಬರ್ತಿರ್ತಾರೆ. ಅದಕ್ಕೆ ನಾವು ಒಂದು 40 ವರ್ಷದಿಂದ ಬರ್ತೇವೆ. ಇತಿಹಾಸ ಭಾಳ ಹಳೇದು ನಮ್ಮ. ನಾವು ಇತಿಹಾಸದಿಂದ ನಾವು ಸಣ್ಣವರಿದ್ದೀವಿ ರೀ. ಅದು ಅದಕ್ಕೆ ಇತಿಹಾಸ ಹೊಡೋದು ರೀ. ಅದು ನಮ್ಮ ತಂದೆಯವ್ರು ಬರ್ತೀರಿ, ನಾವು ಹೊಟ್ಟಿದ್ರು ಕುಟುಂಬ ಸಮೇತ ಬಂದಿದ್ದೇವೆ ಆಶ್ರಮ. ಒಟ್ಟಿನಲ್ಲಿ ವೈಕುಂಠ ಏಕಾದಶಿಯ ನಿಮಿತ್ತ ಓಡ್ವಾಡದ ಅನಂತ ಶಯನ ಮಂದಿರದಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದ್ದು ಸಾವಿರಾರು ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಬಂದಂತ ಭಕ್ತರು ಅನಂತ ಶಯನ ದರ್ಶನ ಪಡೆದು ಪುನೀತರಾದರು. ಇವಾಗಿದು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ನ್ಯೂಸ್ ಬುಲೆಟಿನ್ ನಲ್ಲಿ.